ಮಳೆ ಬಂದರೆ ಸೋರುತ್ತಾ ಇದು ಮನೆ. ಹ್ಞೂ ಸೋರುತ್ತೆ ಪ್ರತಾಪ್, ಈ ಕಡೆ ಎಲ್ಲ ಸೋರುತ್ತೆ. ಅದಕ್ಕೆ ಟಾಪ್ ಎಲ್ಲ ತೆಗೆದ್ಬಿಟ್ಟು ಸುಮ್ಮನೆ ಸೀಟ್ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೋಡೆ ಎಲ್ಲ ಚೆನ್ನಾಗಿದೆ. ಇದು ಮೊದಲಿನ ಕಾಲದಲ್ಲಿ ಇಟ್ಟಿದ್ರು ಗೋಡೆ ತುಂಬ ಚೆನ್ನಾಗೈತೆ. ಗೋಡೆಗೇನೂ ಆಗಿಲ್ಲ, ಅದಕ್ಕೆ ಸೀಟ್ ಹಾಕಿ ಸ್ವಲ್ಪ ರಿಪೇರಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ದೇನಾ ಇದು ಮನೆ? ನಮ್ದೆಲ್ಲ ಬಾಡಿಗೆ ಮನೆ. ಏನು ಮಾಡ್ತೀವಿ, ಅವರು ನೀವು ದುಡ್ಡು ಕೊಡ್ಬೇಕಂತಂದರೆ ಕಿತ್ತಾಕ್ರಿ ಅಂತ ಹೇಳ್ತವ್ರೆ, ಇಲ್ಲಾಂದರೆ ದುಡ್ಡು ಕೊಟ್ಟು ತೊಗೊಳ್ಳಿ ಅಂತ ಹೇಳ್ತವ್ರೆ. ಅದಕ್ಕೇ ದುಡ್ಡು ಕೊಟ್ಟ ತಗೊಳಕ್ಕೆ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಅವರು ನಾವು ಇಲ್ಲಿ ಬರೋಲ್ಲ, ನೀವೇ ತಗೊಳ್ರಿ, ಸೋರುತ್ತೆ ರಿಪೇರಿ ಮಾಡಿಕೊಡ್ರಿ ಅಂದರೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವಾಗ ತೊಗೊಳಕ್ಕೆ ದುಡ್ಡು ಇಲ್ಲೋದಕ್ಕೋಸ್ಕರ ಸುಮ್ಮನಿದ್ದೀನಿ. ಹೆಂಗೊತ್ತಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಅವ್ರು ತಗೊಳ್ರಿ ಇದೇ ಮನೆಯಾಗಿದ್ದೀರಾ ಅಂತ ಹೇಳಿ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ. ಏನು ಮಾಡೋಣ, ನಮ್ಮ ಹತ್ರ ದುಡ್ಡು ಇಲ್ಲೋದಕ್ಕೋಸ್ಕರ ಸುಮ್ಮನಾಗಿದ್ದೀನಿ ಅಷ್ಟೇ. ನಮ್ಮದು ಸ್ವಂತ ಮನೆ ಮಂಗೆ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಅಮ್ಮಯ್ಯ ಸದ್ಯಕ್ಕೆ ನಮಗಿರೋಕ್ಕೆ ಸ್ವಲ್ಪ ಮೇಲಕ್ಕೆ ಸೀಟ್ ಹಾಕನ್ಕಣಮ್ಮಯ್ಯ, ಅವನ ಸ್ವಲ್ಪ ಕಡಿಮೆ ರೇಟ್ ನಾವು ತೊಗೊಂಬಂದು, ಹಂಗಾದ್ರೆ ಸೋರಲ್ಲ ಅಂತ ಹೇಳ್ತಿತ್ತು. ಇವಾಗ ನಾವು ಇದೀವೇನ ಮೇಲೆ ರಿಪೇರಿ ಮಾಡಿಸ್ಕೋಬೇಕು. ಇನ್ನೆಷ್ಟು ವರ್ಷ ಆದರೂ ಅವರೇನೇನು ನಮಗೇನು ಬಿಡ್ರಿ ಅಂತ ಹೇಳಲ್ಲ. ಅದಕ್ಕೆ ಅವ್ರು ಇಲ್ಲಿ ಇಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ ಅವರು. ಅದಕ್ಕೋಸ್ಕರ ನಮಗೇನೆ ನಾವೇ ರೆಡಿ ಮಾಡ್ಕೋಬೇಕು. ತೊಗೊಬಿಡ್ರಿ, ನಾನು ಕೊಡ್ತೀನಿ. ಎಷ್ಟು ಮಾತಾಡ್ಕೊಂಡು ತಗೊಬಿಡ್ರಿ, ಎಲ್ಲ ಕಿತ್ತಾಕಾಗುತ್ತೆ. ಎಲ್ಲ ಕಿತ್ತಾಕಿ ನೆಲ ಸಮ ಮಾಡಿಸ್ಬಿಡ್ರಿ. ಅಮೌಂಟ್ ಕೊಡ್ತೀನಿ, ಯಾಕಂದರೆ ನಾನು ಡ್ಯೂಟಿಗೆ ಹೋಗೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ನಿನ್ನ ಕೆಲಸ ಮಾಡಿಸೋ ಶೈಲು, ಎಲ್ಲ ಕಿತ್ತಾಕ್ಬಿಡು. ತಗೋ, ಅವ್ರ ಹತ್ರ ಓನರ್ ಹತ್ರ ಮಾತಾಡಿಕೊಂಡು ಎಷ್ಟು ಕೊಡ್ತಾರೆ ತೊಗೊಂಡು ಕಿತ್ತಾಕ್ಬಿಡು ಎಲ್ಲ ಮನೆಯೆಲ್ಲನ. ಸರಿ ಆಯ್ತು ಹೇಳಿ, ಹಾಗಂದ್ರೆ ಈಗಲೇ ಫೋನ್ ಮಾಡ್ತೀನಿ ಓನರ್ಗೆ. ಏನಕ್ಕ ನಮ್ಮ ಮಾಮ ಏನೋ ಹೇಳ್ತೈತೆ? ಏನಿಲ್ಲ, ಮನೆ ವಿಚಾರ ಮಾತಾಡ್ತಿದ್ದೆ. ಇದನ್ನು ತೊಗೊಬಿಟ್ಟು ಕಿತ್ತಾಕಿ ಹೊಸ ಮನೆ ಕಟ್ಸೋಣ ಅಂತೇಳಿ ನಾನು ಶೈಲು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸರಿ ಹಾಗೆ ಮಾಡಿರಿ. ನಮ್ಮದು ಸ್ವಂತ ಮನೆ, ನಮ್ಮ ಮನೆ ಕಟ್ಟೇನಲ್ಲ, ಅದಕ್ಕಿಂತ ಚೆನ್ನಾಗಿ ಕಟ್ಬೇಕು ನಾವು. ಹಂಗೆ ಮಾಡೋಣ ಹೇಳ್ರಿ, ಇಬ್ಬರಳನು ಚೆನ್ನಾಗಿ ಕಟ್ಟಾನ. ಎಲ್ಲ ಕಿತ್ತಾಕ್ಬಿಟ್ರೆ ಚೆನ್ನಾಗಿ ಒಳ್ಳೆ ಇದಿರುತ್ತೆ. ಯಾಕಂದರೆ ಇವಾಗ ನಾನು ಡ್ಯೂಟಿಗೆ ಹೋಗೋದ್ರಿಂದ ಮಾಡ್ಸೋದಕ್ಕಾಗಲ್ಲ. ನೀವೇ ಅಕ್ಕ ತಂಗಿಯವರಿಬ್ಬರು ಸೇರಿಕೊಂಡು ಮಾಡಿಸ್ತಾ ಇರ್ಬೋದು. ನಾನು ಅಮೌಂಟ್ ಕೊಡ್ತಾ ಇರ್ತೀನಿ, ನೀವು ಕಟ್ಟಿಸ್ತಾ ಇರ್ಬೋದು. ಯಾರು ನೋಡ್ಬಿಟ್ಟು ಯಾರು ಕಟ್ತಾರೆ ಏನು ಎತ್ತಾಗಬೇಕಾದ್ರೆ ಕರ್ಕೊಂಬಂದು ನಾನು ಒಂದಿನ ಅವ್ರಿಗೆ ದುಡ್ಡು ಎಷ್ಟಾಗುತ್ತೆ, ಒಂದು 20 ಲಕ್ಷದ ಮನೆ ಆಗುತ್ತೆ, 20 ಲಕ್ಷನ ಒಟ್ಟಿಗೆ ಕೊಟ್ಬಿಡ್ತೀನಿ. ಬೇಗ ಮಾಡಿಕೊಡ್ರಿ ಅಂತ ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ಬೇಗ 6 ತಿಂಗ್ಳಿಗೆ ಮನೆ ರೆಡಿ ಮಾಡಿಕೊಡ್ತಾರೆ. ನಿಮಗೆ 6 ತಿಂಗ್ಳಿಗೆ ಮನೆ ಆಗಿಬಿಡುತ್ತೆ. ಇವಾಗ ಅಷ್ಟೇ, 6 ತಿಂಗ್ಳಿಗೆ ಮನೆ ಆಗೋ ಥರ ಮಾಡ್ಕೊಳ್ಳಿ, ಆರಾಮಾಗಿರ್ತೀರ. ನಮ್ಮ ಅತ್ತೆ ಮನೆಗೆ ಹೇಳಿ, ಅತ್ತೆ ಮನೆ ಎಲ್ಲನ ಕಿತ್ತಾಕಿಸ್ಬಿಟ್ಟು ಹೊಸ ಮನೆ ಕಟ್ಸೋಣ ಅಂತ ನಾನು ಶೈಲು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಿಡು ಪ್ರತಾಪ್, ಅವ ಅಮ್ಮಗೆ ಏನು ಹೇಳ್ತೀಯ? ಅಮ್ಮಗೆ ಯಾಕೆ ಹೇಳಕ್ಕೆ ಹೋಗ್ಬೇಡ ನೀನು. ನಮ್ಮ ಅಮ್ಮಗೆ ಗೊತ್ತಾಗೋದಿಲ್ಲ ಸ್ವಲ್ಪ, ಅದಕ್ಕೇನೋ ಹೇಳಕ್ಕೆ ಹೋಗ್ಬೇಡ, ಅದಕ್ಕೆ ಗೊತ್ತಾಗಲ್ಲ. ಅಯ್ಯೋ ನಮ್ಮ ತಗೆ ಈ ಜಾಗ ತಾಮಕ್ಕೆ ದುಡ್ಡು ಬೇಡವಿ, ಮನೆ ಕಟ್ಟಕ್ಕೆ ದುಡ್ಡು ಬೇಡವಿ. ಹಂಗ ಬಾಡಿಗೆ ಕಟ್ಕೊಂಡು ಆರಾಮಾಗೈದಿ, ಏನೋ ಬೇಡಪ್ಪ. ಅಲ್ಲ ಕಣ ಮತ್ತೆ ನಾನು ಹೇಳೋದು ಕೇಳು. ನೀನು ಮಾತಾಡಿಸ್ಲೇಬೇಡ ಕಣ, ನಾನು ಮಾತಾಡಿಸ್ಲೇಬೇಡ. ಅಯ್ಯೋ ಯಾಕೋ ನಮ್ಮ ಅತ್ತೆ ತುಂಬ ಸಿಟ್ಟಾಗ್ತೈತೆ. ಅಯ್ಯೋ ನಾನು ಡ್ಯೂಟಿಗೆ ಹೋಗ್ಬರ್ತೀನಿ, ನೀನು ನಾಡಿದಿಂದ ಬರುವಂತೆ, ಇಲ್ಲಾಂದರೆ ಹಬ್ಬ ಆದಮೇಲಿಂದ ಬರುವಂತೆ, ಸರಿನಾ? ಏನಾದರೂ ಕೆಲಸಗಳಿದ್ರೆ ಮಾಡ್ಕೊ, ರೆಸ್ಟ್ ಮಾಡ್ಕೊ. ನೀನು ಸುಮ್ಮನೆ ಯಾಕೆ ಇವಾಗ ನನಗೆ ಕೆಲ್ಸಕ್ಕೆ ಬಂದರೆ ಯಾಕಪ್ಪ ಅನಿಸುತ್ತೆ. ನೀನು ಎಲ್ಲನ ಯಾವಾಗಿಂದ ಹಬ್ಬದ ಕೆಲಸ ಇದು ಹಬ್ಬ ಆದಮೇಲಿಂದ ಬರುವಂತೆ ಹೇಳು, ಸರಿನಾ? ನೆಕ್ಸ್ಟ್ ವಾರದಿಂದ ಬರುವಂತೆ. ಮಾಮ ನಾನು ಬರ್ತೀನಿ ಮಾಮ ಕೆಲಸಕ್ಕೆ. ಸರಿ ಆಯ್ತು, ಇಬ್ಬರು ಬರೀರಿ ಅಂತ ಹೇಳಿ, ಇಬ್ಬರು ಅಕ್ಕ ತಂಗಿಯವರು ಇಬ್ಬರು ಸೇರ್ಕೊಂಡು ನೀವೇ ಫ್ಯಾಕ್ಟ್ರಿ ನಡೆಸಿರುವಂತೆ, ನೀವೇ ನೋಡ್ಕೊಳ್ಳಿರಂತೆ ಎಲ್ಲನ. ನಾವು ಫ್ಯಾಕ್ಟ್ರಿ ಓನರ್ ಆಗಿಬಿಡ್ತೀವಿ. ಓಕೆ ಮಾವ, ಓಕೆ. ಸರಿ ಬರ್ತೀನಿ, ಡ್ಯೂಟಿಗೆ ಹೋಗಬೇಕು. ಸರಿ ಆಯ್ತು ಮಾವ. ಹೋದ್ರು ಡ್ಯೂಟಿಗೆ. ಇವ ಅಮ್ಮ ಎಂಥದ್ದು ಯಾಕಂಗೆ ಸಿಟ್ಟಾಗುತ್ತೋ ಕಣೆ. ಗೊತ್ತೇ ಆಗಲ್ಲ. ಇದನ್ನು ಕರೆದು ಹೇಳ್ಬೇಕು, ಏನು ಇಲ್ದಾರೋ ಅಂತ ಅನ್ಕೊಬಿಟ್ಟೈತೆ ನಮ್ಮ ಅಮ್ಮಯ್ಯ. ಇವ್ರ ಹತ್ರ ಎಲ್ಲ ಇರೋದೆಲ್ಲ ಹೇಳ್ಬೇಕು ತಡಿ. ಅಮ್ಮ ಬಾರಮ್ಮ ಇಲ್ಲಿ. ಯಾಕೆ ಅಲ್ಲ ನೀನು ಅವ್ರ ಮೇಲೆ ಯಾಕಂಗೆ ಸಿಟ್ಟಾಗ್ತೀಯ? ಅವ್ರು ಇರೋದಕ್ಕೆ ನಮಗೆಲ್ಲ ನೋಡ್ಕೊಂತ ಇರೋದು, ಅವ್ರು ಇರೋದಕ್ಕೆ ನಮಗೆಲ್ಲ ಎಷ್ಟು ಇದು ಮಾಡ್ಕೊಡ್ತಾ ಇದ್ದಾರೆ ಗೊತ್ತಾ? ನೀನು ಯಾಕಮ್ಮ ಅವ್ರ ಮೇಲೆ ಹಂಗೆ ಸಿಟ್ಟಾಗ್ತೀಯ? ಅವ್ರ ಬಗ್ಗೆ ಏನೋ ಗೊತ್ತಿಲ್ದಲೆ ನೀನು ಹಂಗೆಲ್ಲ ನಮ್ಮ ಮಾತಾಡೋಕೆ ಹೋಗ್ಬೇಡ. ಅವ್ರ ಲೆವೆಲಲ್ಲಿ ಗೊತ್ತಾ, ಅವ್ರ ಮೇಲೆ ಸಿಟ್ಟಾದರೆ ಅವರು ನಮಗೆ ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ಮತ್ತೆ ಇವ್ರ ಮಗು ನನಗೆ ಎಲ್ಲ ದೂರ ಇಕ್ಕಬೇಕಾಗಿತ್ತು, ಗೊತ್ತಾಗವು. ಅವರು ಎಷ್ಟು ಒಳ್ಳೆಯವರು ನಮ್ಮ ಅಕ್ಕಗೆ ಅಂಥವ್ರು ಸಿಕ್ಕಿರೋದು ಪುಣ್ಯ. ಇಂಥ ಗಂಡ ಆದ್ರೂ ಇಂಥ ಗಂಡ ಹೋಗಿ ಇಂಥವ್ರು ಸಿಕ್ಕಿದಾರಲ್ಲ ನಮ್ಮ ಅಕ್ಕಗೆ, ಅದೇ ನಮ್ಮ ಪುಣ್ಯ. ಎಷ್ಟು ಅಂದಿದ್ಲು ನಮ್ಮ ಅಕ್ಕಯ್ಯ, ಎಷ್ಟು ನೋವಲ್ಲಿದ್ಲೋ ಅಷ್ಟೇ ಒಳ್ಳೇದಾಗೈತೆ, ಎಷ್ಟು ಇವತ್ತು ಕಣ್ಣೀರು ಹಾಕಿದ್ಲೋ ಅಷ್ಟೇ ಒಳ್ಳೇದಾಗೈತೆ ನಮ್ಮ ಅಕ್ಕಯ್ಯಗೆ. ನೀನು ಹಿಂಗೆಲ್ಲ ಮಾತಾಡಬೇಡ. ಅವ್ರ ಬಗ್ಗೆ ಸಿಟ್ಟಾಗೋದಾಗಲಿ, ಅವ್ರನ್ನ ಬೈಯೋದಾಗಲಿ, ಅವ್ರ ಪಾಪ ಏನೋ ಸಿಟ್ಟಾಗ್ದಿಲ್ದಾರ ಅದ್ರಾಗಿರೋದಕ್ಕೆ ಪರವಾಗಿಲ್ಲ. ಅವ್ರು ಎಷ್ಟು ನಗ್ನಾಗ್ತಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಹತ್ರನೂ. ಹಿಂಗೆ ನಗ್ನಾಗ್ತಾ ಹಿಂಗೆ ಮಾತಾಡ್ತಾರೆ, ಸಿಟ್ಟಾಗೋದೇ ಇಲ್ಲ ಅವ್ರಿಗೆ, ಸಿಟ್ಟು ಅನ್ನೋದೇ ಇಲ್ಲ. ನನ್ನ ಹತ್ರ ಅಂತೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ನಿನ್ಗೆ ಯಾವತ್ತೂ ಪರಿಚಯ ಇಲ್ಲ ಏನಿಲ್ಲ ಅಂಥವ್ರ ಮೇಲೆ ನೀನು ಸಿಟ್ಟಾಗ್ತಿಲ್ಲಮ್ಮ. ನಿನಗೇನು ಬುದ್ಧಿ ಐತೆ ಅಮ್ಮನೇ ಇಲ್ಲ ಅಂಬನ ಯಾವನ ಏನೋ. ನಮ್ಗೇನೆ ಅಂದ್ರೂ ಸರ್ಬರಲ್ ತಾಯಿ. ಅವನಿಲ್ಲ ಒಳ್ಳೆ ಹುಡ್ಗ,
ನಮಗೆ ಅದೆಲ್ಲ ಇಷ್ಟ ಆಗಲಿ. ನೀನು ಹೇಳ್ದಂಗೆ ಇಂಥವೆಲ್ಲ ಮಾಡ್ಕೊಂಡು ಮತ್ತೆಷ್ಟು ಅನುಭವಿಸ್ಬೇಕು. ನಮಗೂ ತಲೆನೋವು, ನಿಂದು ಇನ್ನೂ ಮದುವೆ ಆಗಿಲ್ಲ, ಹಿಂಗೆಲ್ಲ ಗೊತ್ತಾಗ್ಬಿಟ್ರೆ ಯಾರು ಮದುವೆ ಮಾಡಿಸ್ತಾರೆ? ಹಾಂ, ಯಾರು ಮದುವೆ ಮಾಡ್ತಾರೆ ನಿನಗೆ? ನಾನೇ ಮದುವೆ ಮಾಡಿಸ್ತೀನಿ, ಸುಮ್ಮನಿರು. ಹಾಂ, ಅವರೆಲ್ಲ ಹುಡುಕ್ತಾರೆ, ಪ್ರತಾಪ್ ಎಲ್ಲ ಹುಡುಕಿ ಮದುವೆ ಮಾಡ್ತಾರೆ. ಅವ್ರಿಗೆ ಗೊತ್ತೈತೆ, ದೊಡ್ಡ ಆಫೀಸರ್ನೇ ಹುಡುಕ್ತಾರೆ ಗೊತ್ತಾ, ಇಂಜಿನಿಯರ್ ಅಂತಾರನೇ ಹುಡುಕಿ ಮದುವೆ ಮಾಡ್ತಾರೆ. ನಮ್ಮ ಡೈಯಾಗಿ ಹೇಳಿದ್ದಾರೆ ಅವ್ರು, ಆಲೇನು ಒಳ್ಳೆ ಗಂಡು ಹುಡುಕ್ತೀನಿ ನಾನು, ನಿನಗೆ ಮದುವೆ ಆಗಲೇಬೇಕು ಅಂತೇಳಿ ಹೇಳಿದ್ದಾರೆ. ನಾನು ಹುಡುಕ್ತೀನಿ, ಸುಮ್ಮನೆ ಡಯ, ನೀನೇನು ಯೋಚನೆ ಮಾಡಬೇಡ ಅಂತೇಳಿ ಹೇಳಿದ್ದಾರೆ ಗೊತ್ತಾ. ಅವ್ರು ಎಷ್ಟು ಸಮಾಧಾನ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅಂತ ನಿನಗೇನಮ್ಮ ಗೊತ್ತು? ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡಬಾರ್ದು ನೀನು. ಅವ್ರು ಇರೋದಕ್ಕೆ ನಮ್ಗೆ ಇವತ್ತು ಎಷ್ಟು ಹೆಲ್ಪ್ ಆಗೈತೆ, ಇಲ್ಲ ಅಂದಿದ್ದು ಎಷ್ಟು ಕಷ್ಟ. ಇವತ್ತು ನೋಡು, ಹಬ್ಬಕ್ಕೆ ಅಷ್ಟೊಂದು ಬಟ್ಟೆಗಳೆಲ್ಲ ಯಾರು ಕೊಡ್ಸಾರು? ಎಷ್ಟೊಂದು ಬಟ್ಟೆ ನಿನಗೆ ಸಮೇತ ಸೀರೆ ಕೊಡಿಸಿದಾರಲ್ಲ ಅವರು. ನಿಮ್ಮ ಅಮ್ಮನಿಗೂ ಒಂದು ತಗೋ, 2-3 ತಗೋ, ನಿಮ್ಮ ಅಮ್ಮನಿಗೂ ರೇಷ್ಮೆ ಸೀರೆನೇ ತಗೋ ಅಂದರು. ನಾನು ಬೇಡ, ನಮ್ಮಮ್ಮ ಏನೆಲ್ಲೂ ಹೋಗಲ್ಲ ಅಂತೇಳಿ ಅದಕ್ಕೆ 2,000 ರೂಪಾಯಿ ಸೀರೆ ಕೊಡಿಸಿ, ನಿನ್ನ ಮಗದಿಂದಾನೆ 2,000 ರೂಪಾಯಿ ಸೀರೆ ಕೊಡಿಸಿ ಅವನೇ. ಅದೇ ಮತ್ತೆ ಮಗ ಒಂದು ದಿವ್ಸನ ಅವನು ಮಗ ಅನ್ನಿಸ್ಕೊಂಡಿದ್ದಕ್ಕೆ ಒಂದು 2,000 ರೂಪಾಯಿ ಸೀರೆ ಕೊಡಿಸಿಲ್ಲ, ಒಂದು ದಿವ್ಸನ ಮಾತಾಡಿಸಿಲ್ಲ, ಏನಿಲ್ಲ. ಒಬ್ಬನೇ ಮಗ ಇದ್ರೂ ಬೇರೆ ಇದ್ದಾನೆ ಅಂತನ್ನ ಇನ್ನು ಮಗ 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 ಅಂತ ನೆಕ್ಕಾಡುತ್ತೆ. ಅವನು ಒಂದು ದಿವ್ಸಕ್ಕೂ ಬಂದು ಮಾತಾಡಿಲ್ಲ, ಏನಿಲ್ಲ. ಎಂಕೆ ಮಾತು ಕೇಳ್ಕೊಂಡು ಆ ಮನೆಗಳಿಂದ ಹೊರಕ್ಕೆ ಹೋಗುವಂಥದ್ದಬ್ರ. ಒಬ್ಬನೇ ಮಗ ಇದು ಕೊಟ್ಟು ಅಂತ ಅವನು ಒಂದು ಸೀರೆ ಕೊಡಿಸ್ಲಿಲ್ಲ ನೋಡಿ. ಇವಾಗ ಇವ್ರು ಕೊಡ್ಸವ್ರೆ ಬಿಡು, ಇಂಥರಾದ್ರೂ ಕೊಡ್ಸವ್ರಲ್ಲ. ಎಲ್ಲಿಂದನೂ ಋಣಾನು ಬಂದ, ಹೆಂಗೆ ಋಣಾನು ಬಂದ ಅಂಬೋದು ಹೆಂಗೆ ಕೂಡಿ ಬಂದೈತೆ ಅಂತ ಹೇಳಿ ನೀನು ಅರ್ಥನೇ ಮಾಡ್ಕೊಂಬಂಗಿಲ್ಲ. ಎಷ್ಟು ಹೇಳಿದ್ರು ಎಷ್ಟು ಒಳ್ಳೇದಾಗೈತೆ, ಚೆನ್ನಾಗಿರಬೇಕು, ಇದರಿಂದ ನಮಗೆ ಭಾಳ ಒಳ್ಳೇದಾಗೈತೆ ಅಂತೇಳಿ ಎಷ್ಟು ಹೇಳಿದ್ರು ನೀನು ಸಿಟ್ಟಾಗ್ತೀಯಲ್ಲ. ಇವತ್ತು ನೋಡಿ, ಇನ್ನೊಂದ್ಸತಿ ಏನಾನ ಸಿಟ್ಟಾಗಿದೆಯಾ ಅಂದ್ರೆ ನಾವು ಮಾತ್ರ ಸುಮ್ಮನಿರಲ್ಲ, ನಿನ್ನ ಮಗಂತ ಕೂಡಿಸ್ಬಿಡ್ತೀವಿ ನಿನ್ನ. ಹೋಗ್ತೀನಿ ಹೇಳ್ರಮ್ಮ, ಹೋಗ್ತೀನಿ ನಾನು. ನಿಮಗಾಗಿ ಕಷ್ಟ ಬೀಳ್ತಿದ್ರೆ ನೀವು ಇಂಥವೆಲ್ಲ ಮಾಡಿದ್ರೆ ನಮಗೇನು? ನಾವು ಹೋಗ್ತೀನಿ, ನನ್ನ ಮಗನ ಸೊಸೆ ತಗೋ, ನಾವು ಸುಮ್ಮನೆ ಇರ್ತೀವಿ ಚೆನ್ನಾಗಿ. ನಿಮ್ಮ ಸವಾಸನೆ ಬೇಡ ಹೇಳು. ನಮಗೆ ಆಲೆನೇ ಸಾಕಾಗೈತೆ ಹೇಳಿ ನಮಗೆ ಮರ್ಯಾದೆ ಇರಲ್ಲ. ನಾನು ಗೌಡ್ರನ್ನ ಕರ್ಕೊಂಬಂದೆ, ನಮಗೆ ಮರ್ಯಾದೆ ಹೋದಂಗೆ ಒದ್ದು ಗೌಡ್ರು ಏನಮ್ಮ ನಿನ್ನ ಮಗಳಿಂತ ಕೆಲಸ ಮಾಡೈತೆ, ಏನಮ್ಮ ಒಂದಿಟ್ಟು ಹೇಳೋಕ್ಕಾಗಲ್ವೇ, ಯಾಕೆ ಹಿಂಗೆ ಮಾಡ್ಕೊಂತೀರಾ ಅಂತ ಹೇಳಿ ಅವರೇ ಅವ್ನು ಬೈದೋದ್ರು. ನನಗೆ ಮರ್ಯಾದೆ ಇಲ್ಲ. ನಿಮ್ಮ ಅಣ್ಣ ಇನ್ನೂ ಬೈದ ನನ್ನ. ಏನೇ ಅಂದ್ರೆ ಅವ್ನಿಗೆ ಒಟ್ಟು ಆಸೆ ಐತಿ, ನೀರನ್ನ ಹಬ್ಬನ ಇಷ್ಟೊಂದು ಅನ್ನಿಸ್ತೀರಾ ನೀವು ಇಬ್ಬರಳ ಸೇರ್ಕೊಂಡು ಒಳ್ಳೆಯರಲ್ಲ. ನಾನೆಲ್ಲ ನನ್ನ ಮಗನ ತಕ್ಕ ಹೋಗ್ತೀನಿ, ಹಂಗ ಮಾಡ್ಕೊಂಡು ಹೋಗ್ರಿ ಇವನ ಜೊತೆಗೆ. ಈ ಕಪಾಲಟ್ ನನ್ನ ತಂದು ಬರ್ತಾನಲ್ಲ ಅವನ ಜೊತೆ, ಅವ್ನು ಹಿಂಗೆ ಇರ್ತಾನೋ, ಇನ್ನು ಏನು ಮಾಡ್ತಾನೋ ಏನೋ, ಮೋಸದಾರ ನನ್ನ ಮಕ್ಕಳು ಬಂದಾಗ ಹಿಂಗೆ ಇರ್ತಾರೆ. ಆಮೇಲೆ ಏನು ಮಾಡ್ತಾನೋ ಅವ್ನ ಮನ್ಸ್ನಾಗ ಏನಾಯ್ತೋ ಏನೋ, ಎಷ್ಟು ಕೆಟ್ಕಿಡ್ಕೊಳ್ಳೋನೋ ಏನೋ. ಸುಮ್ಮನೆ ಇರೋಂಗೆಲ್ಲ ಏನಕ್ಕೆ ಮಾತಾಡ್ತೀಯ? ಸುಮ್ಮನೆ ಕಾಣದೇ ಇಲ್ಲೋದೆಲ್ಲ ಮಾತಾಡೋಕೆ ಹೋಗ್ಬಾರ್ದು ನೀನು. ಅದೇ ಮತ್ತೆ ಸುಮ್ಮನೆ ಮಾತಾಡ್ತೈತಿ. ಹಂಗೆಲ್ಲ ಇದ್ದಿದ್ರೆ ಅವ್ರು ಇಲ್ಲಿ ಬರೋರ? ಇಲ್ಲಿಗೆ ಬಂದು ಅವರೆಲ್ಲ ಇಲ್ಲಿರೋರ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ನನ್ನ ಪ್ರೀತಿ ಮಾಡ್ತಾರೆ. ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತೈತೆ. ಅಂತಂದ್ರೆ ಇವಮ್ಮ ಹಿಂಗೆ ಸಿಟ್ಟಾಗ್ತೈತೆ, ಅವ್ರ ಬೆಲೆಗೆ ಗೊತ್ತಿಲ್ದಲೇ ಮಾತಾಡ್ತೈತೆ. ಹೇಳಮ್ಮ ನಮಗೆ ಗೊತ್ತಿಲ್ಲ, ಅದಕ್ಕೇ ಮಾತಾಡ್ತೀವಿ ಬಿಡು. ಏನಾನ ಮಾಡ್ಕೊಂಡು ಹೋಗಿ. ಪ್ರತಾಪ್ ಬಗ್ಗೆ ಗೊತ್ತಿಲ್ದಲೇ ನಮ್ಮಮ್ಮ ಮಾತಾಡ್ತಿದ್ದೆ. ಪ್ರತಾಪ್ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಅಕ್ಕ ತಂಗಿಯವರು ಇಬ್ಬರನ್ನು. ಇವತ್ತು ಎಷ್ಟೊಂದು ಸೀರೆ ಶಾಪಿಂಗ್ ಮಾಡಿದ್ದೀವಿ, ನಿಜವಾಗ್ಲೂ ಎಷ್ಟೊಂದು ದುಡ್ಡು ಆಗೈತೆ, ಅದಕ್ಕೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವತ್ತು ನಮಗೆ ಪ್ರತಾಪ್ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.